ಪ್ರತಿ ವರ್ಷವೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ದರ್ಶನ ಪಡೆಯಲು ಸಾಕಷ್ಟು ಭಕ್ತಾದಿಗಳು ಪಾದಯಾತ್ರೆ ಮೂಲಕ ತೆರಳುತ್ತಾರೆ. ಅದೇ ತರನಾಗಿ ಆ ಹೋಗುವಂಥ ಭಕ್ತಾದಿಗಳೇ ಸಾಕಷ್ಟು ಪ್ರಮಾಣದಲ್ಲಿ ಅನ್ನಪ್ರಸಾದ ಆಗಿರ್ಬೋದು, ಕುಡಿಯಲು ನೀರಾಗಿರೋದು, ಜ್ಯೂಸ್ ಆಗಿರೋದು, ಹೀಗೆ ಹಲವಾರು ಸೇವೆಗಳನ್ನ ಭಕ್ತಾದಿಗಳು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಜಂಗಿಕೇಡಿಯ ಭಕ್ತಾದಿಗಳು ಈ ಬಾರಿಯೂ ಕೂಡ ದಿನಬಳಕೆ ವಸ್ತು ಆಗಿರುವಂಥ ಶಾಂಪೂ, ಪೇಸ್ಟು, ಇನ್ನಿತರ ವಸ್ತುಗಳನ್ನು ಕೂಡ ಈ ಭಕ್ತಾದಿಗಳಿಗೆ ವಿತರಿಸುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಅದೇ ತರನಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರ ಬಾಯಿಂದ ಕೇಳೋಣ. ಅಮರ್, ಈಗ ನೀವು ಪ್ರತಿ ವರ್ಷನೂ ಕೂಡ ಶ್ರೀಶೈಲ ಪಾದಯಾತ್ರೆ ಭಕ್ತಾದಿಗಳಿಗೆ ಹಲವಾರು ಸೇವೆಗಳನ್ನ ಮಾಡ್ತಾರೆ. ಈ ಸಲ ಏನೇನು ಮಾಡಿರಿ? ಈ ಸರಿಗೆ ಪೇಸ್ಟ್, ಶ್ಯಾಂಪೂ ಮತ್ತು ಚಾಕ್ಲೇಟ, ಸೋಪ ಪ್ರತಿ ವರ್ಷ ನಾವು 7 ವರ್ಷ ಆಯ್ತು ರೀ ಜಂಗಿಕೇಡಿ ಗ್ರಾಮದಿಂದ ಮಾಡಾಕತ್ತೀವಿ. ಎಲ್ಲರೂ ಊಟ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾರೂ ಇದನ್ನು ಕೊಟ್ಟಿದ್ದಿಲ್ಲ, ಇದು ಯಾರೂ ಕೊಟ್ಟಿಲ್ಲ ಅಂತ ನಾವು ಇದನ್ನು ತಿಳ್ಕೊಂಡು ನಾವು ಇದನ್ನು ಸೇವಾ ಮಾಡಾಕತ್ತೀವಿ. ಈ ಬಾರಿಯೂ ಕೂಡ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡತ್ತಾರೆ ಹೆಂಗೆ ರೀ? ಜಂಗಿಕೇಡಿಯಿಂದ ಎಲ್ಲ ಗ್ರಾಮಸ್ಥರು ಬರ್ತೀವಿ ರೀ. ಇಂದ ಅಕ್ಕಮ್ಮ ದೇವಿ ಸಂಘ, ಗಜಾನನ ಸಂಘ ಮತ್ತು ಹನುಮಂತೇವ್ರ ಸಂಘ ಎಲ್ಲ ಸಂಘಿನವ್ರ ಸಮೂಹ ಕೂಡಿ ಮಾಡ್ತೀವಿ ನಾವು. ಜಂಗಿಕೇಡಿಯಿಂದ ನಾವೆಲ್ಲರೂ ಪ್ರತಿ ಜಂಗಿ ಗ್ರಾಮದ ಜನರು ಎಲ್ಲ ಕೂಡಿ ಈ ಸೇವಾ ಮಾಡಾಕತ್ತಿದ್ವಿ. ಈಗ ನೀವು ಪ್ರಮುಖವಾಗಿ ಗ್ರಾಮಸ್ಥರೆಲ್ಲ ಯಾವೆಲ್ಲ ಥರ ಸೇವೆಯನ್ನು ಮಾಡ್ತಾರೆ ಅಲ್ಲಿ? ನಾವು 7 ವರ್ಷದ ಹಿಂದೆ ಈರಣ್ಣ ಬಾದರದಿನ್ನಿಯವರು ನಾವು ಅವ್ರ ಹೊಲಕ್ಕೆ ಬಂದಿದ್ದೀವಿ. ಆಗ ಆಲಕ್ನೂರವರು ಒಂದು ವರ್ಷ ಮಾಡಿದಾಗ ನಾವು ಒಂದೇನೋ ಸೇವೆ ಮಾಡ್ಬೇಕಂತೇಳಿ ಆ ವರ್ಷ 200 ರೂಪಾಯಿ ಚಾಕ್ಲೇಟ್ ಕೊಟ್ಟಿವಿ. 200 ರೂಪಾಯಿ ಚಾಕ್ಲೇಟ್ ಕೊಟ್ಟಿವಿ. ಆ ನಂತರ ನಮ್ಮ ಜಂಗಿಕೇಡಿ ಒಳಗೆ ಎಲ್ಲ ಗ್ರಾಮಸ್ಥರಿಗೆ ಹೇಳಿದ್ದೀವಿ. ಆ ನಂತರ ಈಗ ನಮ್ಮ ಜಂಗಿಕೇಡಿ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಇರ್ಲಾರ್ದು ಮೊದಲಿದ್ದ ಕಲಾದಗಿವರೆಗೂ ಬೈಕ್ ತೊಗೊಂಡು ನೋಡ್ಕೊಂಡು ಹೋದ್ವಿ. ಎಲ್ಲ ಅನ್ನ ಪ್ರಸಾದ ಸೇವೆ ಇತ್ತು. ಇರೋಣ ನಾವು ಒಂದು ಬೇರೆ ಏನಾರು ಕೊಡಬೇಕು, ಅವ್ರಿಗೆ ಉಪಯೋಗ ಆಗಬೇಕು ಅನ್ನುವಂಥದ್ದನ್ನು ಆಯ್ಕೆ ಮಾಡ್ಕೊಂಡಿವಿ. ಒಂದು ಕೋಲ್ಗೇಟು, ಮೆಂತೋ ಪ್ಲಸ್ಸು, ಶ್ಯಾಂಪೂ, ಸೋಪು, ಚಾಕ್ಲೇಟು, ಏನೋ ಗುಳಿಗೆ, ಮೇಯಕೈ ಅನ್ನೋ ಅದರ ಗುಳಿಗೆ, ಇಂಥವೆಲ್ಲ ಆಯ್ಕೆ ಮಾಡ್ಕೊಂಡು ಇಡೀ ಗ್ರಾಮಸ್ಥರೆಲ್ಲರೂ ಹಣ ಸಹಾಯ ಮಾಡಿ ಇದೊಂದು 7 ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಮಲ್ಲಿಕಾರ್ಜುನ ನಡೆಸಿಕೊಟ್ರೆ ಎಲ್ಲಿ ಮಠ ನಡೆಸಿಕೊಡ್ತಾನೋ ಅಲ್ಲಿವರೆಗೂ ಈ ಸೇವೆಯನ್ನು ಸಲ್ಲಿಸ್ಕೊತ ಹೋಗ್ತೀವಿ. ಇದಿಷ್ಟು ಈ ಗ್ರಾಮಸ್ಥರ ಮಾತಾಗಿತ್ತು. ಅದೇ ಥರನಾಗಿ ಬೇಕಾಗಿರುವಂಥ ವಸ್ತುಗಳನ್ನ ಎಲ್ಲರೂ ಕೂಡ ಕೊಡ್ತಾರೆ. ಅವ್ರಿಗೆ ದಿನ ಬಳಕೆ ವಸ್ತುಗಳನ್ನು ನಾವು ಕೂಡ ವಿತರಣೆ ಮಾಡ್ತೀವಿ. ಸತತ 7 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಇದ್ದ ಇಲ್ಲಿನ ಭಕ್ತಾದಿಗಳು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ ಟಿವಿ ನ್ಯೂಸ್, ಮುಧೋಳ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Koth International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Koth International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Koth International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.